ಏನಾಗಿತ್ತು ಸರ್ 8 ತಿಂಗಳದಿಂದ ಇವ್ರು ಆ ಠಾಣೆಗೆ ಬಂದಿತ್ರಿ ಈ ಪ್ರಕರಣ. ಅವ್ರು ಮನೆ ಬಿಟ್ಟು ಓಡಿ ಹೋಗಿದ್ರ. ಅದ್ರ ಪೂರ್ವದಲ್ಲಿ ಠಾಣೆ ಒಳಗೆ ಏನ್ ಚರ್ಚೆ ಆಯ್ತು ಅಂದ್ರ ಸರ್, ಇವ್ರು 2 ವರ್ಷದಿಂದ ಒಬ್ರಿಗೊಬ್ರು ಇಷ್ಟಪಟ್ಟು ಲವ್ ಮಾಡಿದ್ರಂತ ಸರ್. ಈ ವಿಷಯ ಹುಡುಗಿಯ ತಂದೆಗೆ ಗೊತ್ತಾಗಿತ್ತು, ಆಮೇಲೆ ಹುಡುಗನ ತಂದೆಗೂ ಗೊತ್ತಾಗಿತ್ತು. ಅವ ಹುಡುಗನ ತಂದೆಗೆ ಬಂದ, ನೋಡ್ಪಾ ನಮ್ ಮಗಳ ಬಾಳ ಇದು ಮಾಡಕ್ ಕುಂತಾಳ, ನಮ್ ಮಗಳ ನಮ್ ಮಾತ್ ಕೇಳುವಳ, ನಿಮ್ ಹುಡುಗಗ ಸ್ವಲ್ಪ ಹೇಳ ಅಂತಂದ ಹೇಳಿದ್ನಂತ. ಆಯ್ತ್ರಿ, ನಮ್ ಹುಡುಗಗ್ ನಾ ಹೇಳ್ಕೊಂತೀನಿ, ನಿಮ್ ಹುಡುಗಿನ ಲಗುನ ಮದ್ವಿ ಮಾಡಿ ಕೊಟ್ಟ ಬಿಡ್ರಿ ನೀವು ಸಾವ್ಕಾರ. ನಿಮ್ ಮನ್ಯಾಗ ನಾವು ಜೀತ ಮಾಡಿ ದುಡಿದು ಬೆಳೆದವ್ರ ನಾವು, ನಿಮ್ ಮಗಳಿಗೂ ನಾವು ಗೌಡ್ಶಾಣಿ ಅಂತೇವಿ, ನಮ್ಗ ಇಂತದ್ ಬ್ಯಾಡ್ರಿ ಅಂತಂದ ಹಿಂಗೆಲ್ಲಾ ಮಾತುಕತೆ ಆಗಿ ಅಷ್ಟೆಲ್ಲಾ ಠಾಣೆ ಒಳಗ ಚರ್ಚೆಗಳಾಗಿ ಅಂತಿಮವಾಗಿ ಆ ಹುಡುಗಿ, ನಾನು ಇವನ್ನ ಮದ್ವೆ ಆಕೇನಿ, ಇವನ್ ಮದ್ವೆ ಆಗ್ಲಿಲ್ಲ ಅಂದ್ರ ನಾನ್ ಡೆತ್ ನೋಟ್ ಇಟ್ಟು ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಂದ ಬಹಳ ಬಲಾಢ್ಯವಾಗಿ ಒತ್ತಾಯ ಮಾಡಿದ್ರಿ. ಒತ್ತಾಯ ಯುವತಿ ಈಗ ಮಾನ್ಯ ಯಾರ್ದು ಈಗ ಏನ್ ಮರ್ಯಾದೆ ಹತ್ಯೆ ಆಗಿದೆಯಲ್ಲ ಮಾನ್ಯಾಳದ, ಮಾನ್ಯನೇ ಖುದ್ದು ಹೇಳಿದಂತದ್ದು ಹೇಳಿಕೆ. ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಆಗಲ್ಲ, ನಾವ ಏನಾದ್ರು ಈ ಸದ್ಯ ನಾನು ಬಿಟ್ಟು ಹೋದ್ನಂತಂದ್ರ ನಾನು ಆತ್ಮಹತ್ಯೆ ಮಾಡ್ಕೊಂತೇನೆ ಅಂತ ಸ್ಟೇಷನ್ಯಾಗ ಹೇಳಿದ್ರಿ ಈಕೆ. ಅವ್ರ ತಂದೆ ಅವ್ರ ಕುಟುಂಬದವರು ಇದ್ರು ಅವಾಗ, 2 ಕುಟುಂಬದವರು ಇದ್ರು ಅಲ್ಲಿ. 2 ಕುಟುಂಬದವರು ಇದ್ರು. 2 ಕುಟುಂಬದವ್ರು ಅಂತಂದ್ರ ನಾನಿದ್ದೆ, ಮತ್ತ ನಮ್ಮ ಆ ಹುಡುಗನ ತಂದೆ, ಹುಡುಗ, ಮತ್ತ ಆ ಹುಡುಗನ ಕಾಕಾ ಚಿಕ್ಕಪ್ಪ ಅವ್ರ ತಂದೆ ಅವರೆಲ್ಲಾ ಇದ್ರು ಸರ್, ಸಂಬಂಧಪಟ್ಟವರೆಲ್ಲ ಇದ್ರು. ಇದಾದ ನಂತರ ಏನಾಯ್ತು, ಆಯ್ತು ಹಂಗಂದ್ರ ಆಕಿ ನಮ್ ಪಾಳಿಗೆ ಸತ್ತಾಳ ಅಂತ ನಾವ್ ಬಿಟ್ಟು ಹೋಗ್ತೀವಿ, ಬ್ಯಾಡ ನಮಗ ಅಂತಂದ್ ಬಿಟ್ಟು ಹೋದ್ರಿ ಅವ್ರು. ಅವತ್ತೇ ಸ್ಟೇಷನ್ ಅಲ್ಲೇ ಬಿಟ್ಟು ಹೋಗ್ಬಿಟ್ರಿ ಅವ್ರು. ಅದ್ರ ತರವ ಇವ್ರ ರಿಜಿಸ್ಟ್ರೇಷನ್ ಮ್ಯಾರೇಜ್ ಆದ್ರೆ ಕಾನೂನುಬದ್ಧವಾಗಿ. ಅದಾದ ನಂತರ ಇವ್ರು ಜೀವನ ಮಾಡಾಕ ಪ್ರಾರಂಭಗೊಳಿಸಿದ್ರು. ಆಮೇಲೆ 8 ತಿಂಗಳ ಗತಿಸಿತ್ತು. ಆಮೇಲೆ ಇವ್ರು ಏನ್ ಮಾಡಿದ್ರು, ಇವ್ರು ಇಲ್ಲಿ ಇರೋದ್ ನಾವು ಇಲ್ಲಿ ಇರೋದ್ ಬ್ಯಾಡ, ನಾವ್ ಇಲ್ಲಿ ಊರಿಗೆ ಬರಾಕ್ ಹೋಗ್ಬೇಡ್ರಿ, ಸದ್ಯ ಮಟ್ಟಿಗೆ ಹೋಗ್ರಿ ಅಂತಂದ್ ಹಿಂಗೆಲ್ಲಾ ಹೇಳಿದಿವ್ರಿ. ಅದ್ರ ತರವ ಏನಾದ್ ಸರ್, ಇವ್ರು ಇಷ್ಟ ದಿನ ಯುವತಿ ಅಂದ್ರ ಅವ್ರ ರಿಲೇಟಿವ್ ಊರು ಇಲ್ಲೇ ಧಾರವಾಡ ತಾಲೂಕ್ ಶಿವಳ್ಳಿ ಅಂತ ಒಂದು ಗ್ರಾಮ ಇದೆ. ವೀರಾಪುರ ಬಿಟ್ಟು ಬೇರೆ ಗ್ರಾಮದಲ್ಲಿ ಅವ್ರ ಸಂಬಂಧಿಕರ ಮನೆಯಲ್ಲಿ ವಾಸವಾಗಿದ್ರಿ, ಇಲ್ಲೇ ಧಾರವಾಡ ತಾಲೂಕ್ ಶಿವಳ್ಳಿ ಅನ್ನೋ ಗ್ರಾಮದಾಗ. ಮತ್ತ ಹಾವೇರಿಯಲ್ಲಿ ಅವ್ರ ಸಂಬಂಧಿಕರ ಮನೆಯಲ್ಲಿ ಈ ರೀತಿ ವಾಸ ಇದ್ರು ಅವ್ರು. ಈಗೇನಾಯ್ತು, ಆ ಮಾನ್ಯಾಳು 8 ತಿಂಗಳ ಪ್ರೆಗ್ನೆಂಟ್, 7 ತಿಂಗಳ ಪ್ರೆಗ್ನೆಂಟ್ ಆದ್ಮೇಲೆ ಈಗ ತಾಯಿ ಕಾರ್ಡ್ ಮಾಡ್ಸೋದು, ಆಧಾರ್ ಕಾರ್ಡ್ ಮಾಡ್ಸೋದು ಇಂಥವೆಲ್ಲ ಅವು ಕಾನೂನುಬದ್ಧವಾಗಿ ಮಾಡ್ಸೋ ಇರ್ತಲ್ಲ, ಅವೆಲ್ಲಾ ಮಾಡ್ಸೋ ಸಂಬಂಧ ಇವನ ಊರಿಗೆ ಬಂದಾನ್ರಿ. ಊರಿಗೆ ಬಂದಿದ್ದ ನೋಡಿ ಇವ್ರು ಆ ಜಾತಿಯ ವಿಷ ಬೀಜನ ಇಟ್ಕೊಂಡ್ ನಮ್ಮ ಕೀಳ್ ಜಾತಿಯವ್ರ ಮನೆಗೆ ನಮ್ ಮಗಳು ಈ ರೀತಿ ಓದ್ಲು ಅನ್ನೋ ಒಂದು ಸಿಟ್ಟು, ದ್ವೇಷ, ಆಕ್ರೋಶಗಳನ್ನ ಇಟ್ಕೊಂಡ ಈ ರೀತಿ ಪ್ಲಾನ್ ಮಾಡಿ ಫಸ್ಟ್ ಅವ್ರ ತಂದೆ ಆ ಕಡೆಯಿಂದ ಬರೋ ಮುಂದ ಅವ್ರ ತಂದೆಗೆ ಟ್ರಾಕ್ಟರ್ಲಿದ್ದ ಅವ್ನ ಕೊಲ್ಬೇಕಂತಂದ ಅವ್ನ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿ ಗುಟ್ಟಲೆ ಅವ ತಪ್ಪಿಸ್ಕೊಂಡ್ ಓಡೋದ. ಇದು ಅವತ್ತೇ ನಡೆದಿದೆ, ಎಲ್ಲ ಒಂದೇ ದಿವಸ ಆಗಿರೋದು. ಅದಾದ ಗುಟ್ಟಲೆ ಅವಾಗ ಆ ಹುಡುಗಗ ಫೋನ್ ಮಾಡಿ ಕರ್ಸ್ಯಾರ್ರಿ ಅಲ್ಲೇ, ನಿಮ್ ತಂದೆಗೆ ಹಿಂಗ್ ಆಕ್ಸಿಡೆಂಟ್ ಆಗೈತಂತ. ಅವ್ನ ಅಟ್ಯಾಕ್ ಮಾಡಕ್ ಬೆನ್ನತ್ತಾರ, ಮತ್ತೆ ಅವನು ತಪ್ಪಿಸ್ಕೊಂಡ್ ಓಡೋಗ್ಯಾರ. ಅಂದ್ರ ಈಗ ಅವ್ರ ತಂದೆ ಬೈಕ್ ಮೇಲೆ ಬರೋಗ ಅವ್ರ ತಂದೆ ಮತ್ತ ಅವ್ರ ತಂದೆಯವ್ರ ಹಳೆಯ ಬೈಕ್ ಮೇಲೆ ಬಂದಾರ್ರಿ. ಅವ್ರ ಹಳೆಯ ಅವಂಗ ಹುಡುಗಗ ಫೋನ್ ಮಾಡಿ ಕರ್ಸ್ಕೊಂತಾರ್ರಿ ಅಲ್ಲಿ. ಅವಂಗ ಒತ್ತಾಯ ಮಾಡಿ ಇವ್ರು ಕರ್ಸ್ಯಾರ್ರಿ. ಕರ್ಸಿದ ನಂತರ ಅವನು ಓಡೋಗ್ಯಾನ. ಇದಾದ ಗುಟ್ಟಲೆ ತಪ್ಪಿತಂತಂದ ಸೀದಾ ಮನಿಗ್ ಹೊಕ್ಕಾರ್ರಿ ಇವ್ರ. ಮನಿಗ್ ಹೋಗಿ ಅಲ್ಲಿ ಆ ಮಾನ್ಯಾಳನ್ನ ಮತ್ತ ಅವ್ರು ಇಡೀ ಕುಟುಂಬವನ್ನ ಕೈಗೆ ಸಿಕ್ಕಿದ್ದು ಕೊಡ್ಲಿ, ರಾಡ್, ಆ ಕುಡುಗೋಲು ತಗೊಂಡು ಯಾಕಡೆ ಬೇಗ ಆ ಕಡೆ ಕೊಚ್ಚ ಬಿಟ್ಟಾರ ಸರ್. ಮನ ಬಂದಂಗೆ ಅಲ್ಲೇ ಊರಾಗ ಯಾರು ಇವ್ರಿಗೆ ಹೆಲ್ಪ್ ಮಾಡಿಲ್ಲ, ಸಹಾಯ ಮಾಡಿಲ್ಲ. ಒಂದು ಫೋನ್ ಕೊಟ್ಟಿಲ್ರಿ ಪೊಲೀಸರಿಗೆ ಫೋನ್ ಮಾಡಾಕ. ಅಂದ್ರೆ ಬೇರೆ ಸುತ್ತಮುತ್ತ ಅಕ್ಕಪಕ್ಕದವ್ರ ಜನ, ಊರೊಳಗಿರೋ ಅಂದ್ರೆ ಈ ಕುಟುಂಬದ ಬಗ್ಗೆನ ಭಯ ಐತ್ರಿ ಅವ್ರಿಗೆ. ಈ ಪಾಟೀಲ್ ಕುಟುಂಬ ಅನ್ನೋದೈತಲ್ಲ, ಗೌಡಿಕಿ ಕುಟುಂಬ, ತಪ್ಪಾಳಿಕೆ ಕುಟುಂಬ, ಆ ರೀತಿ ಆದ ತಕ್ಷಣ ಏನಾಗೈತ್ ಸರ್, ಅದ ಇವ 112 ಪೊಲೀಸರಿಗೆ ಫೋನ್ ಮಾಡ್ಯಾನ. ಪೊಲೀಸರು ಇಮಿಡಿಯೇಟ್ ಆಗಿ 10 ನಿಮಿಷ ಒಳಗ್ ಬಂದಾರ. ಅವ್ರು ಯಾವ ಆಂಬ್ಯುಲೆನ್ಸ್ ನೋಡಿಲ್ಲ, ಏನ್ ನೋಡಿಲ್ಲ, ತಮ್ಮದೇ ವ್ಯಾನ್ ಜೀಪ್ ನಲ್ಲಿ ಇವ್ರನ್ನೆಲ್ಲಾರನು ತಗೊಂಡ್ ಹೋಗಿ ಆಸ್ಪತ್ರೆಗೆ ಬಂದು ಪ್ರೈವೇಟ್ ದವಾಖಾನೆ ಒಳಗ ಅವರೇ ಅಡ್ಮಿಟ್ ಮಾಡಿ, ಮತ್ತ ಅಲ್ಲಿ ಎಲ್ಲಾ ಬಿಲ್ಲಿನ ಭರಣವನ್ನ ಅವರ ತುಂಬ್ಯಾರಿ ಸ್ಟಾರ್ಟಿಂಗ್ ಎಲ್ಲಾ ಸರ್. ಪೊಲೀಸ್ ಅಧಿಕಾರಿಗಳ ಹೇಳಿದ್ರು, ನೋಡ್ರಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಜೀವ ಉಳಿಸೋಣ ಫಸ್ಟ್, ದುಡ್ಡಿಂದ ಆಮೇಲೆ ನೋಡೋಣ, ಫಸ್ಟ್ ಜೀವ ಉಳಿಲಿ ಅಂತಂದ. ಮತ್ತ ಠಾಣಾ ಇನ್ಸ್ಪೆಕ್ಟರ್ ಮುರುಗೇಶ್ ಚೆನ್ನಣ್ಣವ್ರ ಸರ್ ಅಂತ, ಮತ್ ಇನ್ನೊಬ್ರು ಶಿವಾನಂದ್ ಕಟಗಿ ಸರ್ ಅಂತ, ಅವರೇ ನಿಂತು ಎಲ್ಲಾ ಜವಾಬ್ದಾರಿಯುತವಾಗಿ ಮಾಡಿದ್ರ. ಅದ ಇಷ್ಟೆಲ್ಲಾ ಮಾಡೋ ಸಂದರ್ಭದಲ್ಲಿ 1 ಗಂಟೆ ಆದ ನಂತರ ಆ ಹುಡುಗಿ
ಪ್ರಾಣ ಹೋಯ್ತು ಸರ್. ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಇನ್ನೂ ಪ್ರಾಣ ಇತ್ತು. ಅವಾಗ ಪ್ರಾಣ ಇತ್ತು, ಟ್ರೀಟ್ಮೆಂಟ್ ನಡೆದಿತ್ತು. ಟ್ರೀಟ್ಮೆಂಟ್ ನಡ್ಬೇಕಾದ ಸಂದರ್ಭದಲ್ಲಿ ತಾಸು ಒಂದೂವರೆ ತಾಸು ಗತಿಸಿದ ನಂತರ ಮನ್ಯಾಳು ಪ್ರಾಣ ಹೋಯ್ತು ಸರ್. ಮೇಜರ್ ಆಗಿ ಎಲ್ಲೆಲ್ಲಿ ಗಾಯಗಳಾಗಿದ್ವು ಸರ್? ಅಂದ್ರೆ ಕತ್ತಿಗೆ ಹೊಡೆದಿದ್ರು, ತಲೆಗೆ ಹೊಡೆದಿದ್ರು, ಆಮೇಲೆ ಹೊಟ್ಟಿ ಪ್ರೆಗ್ನೆಂಟ್ ಇದೀಯಾ ನೀನ್ ಕೀಳ್ ಜಾತಿಯವ್ರು ಇದಕ್ಕಂತಂದು ಹೊಟ್ಟೆಗೆ ಹೊಡೆದಾರ್ರಿ, ಕೊಡ್ಲಿಲ್ಲ ರೀ. ಮೃಗಕ್ಕಿಂತ ಹೆಚ್ಚಾಗಿ ಕ್ರೌರ್ಯತೆಯನ್ನ ಮೆರೆದಿದ್ದಾರೆ. 100% ಸರ್, 100% ಮೃಗ ಇದು. ಇವ್ರು ಸಮಾಜದಲ್ಲಿ, ಈ ನಾಗರಿಕ ಸಮಾಜದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಅನರ್ಹರು ಇವ್ರು, ನಾಲಾಯಕರುಗಳು ಇವರೆಲ್ಲ. ಈ ರೀತಿ ಮಗಳು ಒಬ್ಬ ವ್ಯಕ್ತಿನ ಇಷ್ಟಪಟ್ಟಿದ್ದಾಳೆ, ಅವನು ಮದ್ವೆ ನಮ್ ಮಾತ್ ಕೇಳ್ತಿಲ್ಲ ಅಂತ ಕೇಳಿದ ತಕ್ಷಣ ಪೊಲೀಸ್ ಸ್ಟೇಷನ್ ಅಲ್ಲೇ ಬೇಡ ಅಂತ ಬಿಟ್ಟು ಹೋದವ್ರು, ಮಗಳು ನಮ್ ಪಾಲಿಗೆ ಸತ್ತೋಗಿದ್ದಾಳೆ ಅಂತ ಕೈ ಬಿಟ್ಟು ಹೋಗಿದ್ರೆ ಮುಗ್ದೋಗಿರೋದು ಅಲ್ಲಿಗೆ. ಆಮೇಲೆ ಏನ್ ಅನ್ಕೋತಾರೋ ಏನ್ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ಇಂತಹ ಒಂದು ಮೃಗಕ್ಕಿಂತ ಇವ್ರಿಗೆ ಏನ್ ಹೇಳ್ಬೇಕು, ಮೃಗ ಅಂದ್ರೆ ಇನ್ನು ಅದಕ್ಕೆ ಅವಮಾನ ಮಾಡ್ದಂಗ ಆಗುತ್ತೆ. ಶಬ್ದನ ಕೇಳಿಲ್ರಿ ಈ ಘಟನೆ ಮಾಡದಂತವ್ರಿಗೆ. ಕನ್ನಡದ ನಿಘಂಟಿನಲ್ಲಿ ಶಬ್ದನ ಇಲ್ಲ ಇವ್ರನ್ನ, ಅಷ್ಟು ಕ್ರೌರ್ಯತೆಯನ್ನ ಮೆರೆದಿದಾರ ಸರ್. ಆಮೇಲೆ ಇನ್ನೊಂದು, ಶಿವಳ್ಳಿ ಒಳಗ ಇವ್ರಿಗೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಮಾಡ್ಯಾರ್ರಿ. ಅದು ಇವ್ರು ಸ್ಟೇಷನ್ಗೆ ಇಂಟಿಮೇಷನ್ ಕೊಟ್ರ, ಅಲ್ಲಿ ಒಂದು ಬಾಂಡ್ ಮಾಡ್ಯಾರ್ರಿ ಇವ್ರಿಗೆ. ಈಗ ಪ್ರಥಮ ಹಂತದಾರ ಯಾರಾದ್ರೂ ಜೀವ ಬೆದರಿಕೆ ಒಟ್ಟಿದ್ರೆ, ಧಮ್ಕಿ ಹಾಕಿದ್ರೆ ಸ್ಟೇಷನ್ ಕರೆಸಿ ಅವ್ರಿಗೆ ಒಂದು ಮುಚ್ಚಳಿಕೆ ತಗೊಳುವಂತ ಕೆಲಸ ಮಾಡ್ತಾರ. ಅವ್ರಿಗೆ ಬಾಂಡ್ ಮಾಡ್ತಾರ, 5 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಕೊಡ್ರಿ, ನೀವು ಯಾರು ಈ ರೀತಿ ಮಾಡೋಂಗಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರ. ಆದ ಪೊಲೀಸ್ ಇಲಾಖೆ ಮುಂಚೂಣಿಯಲ್ಲಿ ಮಾಡಿದರೆ. ಇಷ್ಟೆಲ್ಲಾ ಮಾಡಿದ್ರು ಅವ್ರಿಗೆ ಪೊಲೀಸರ ಭಯ ಕೂಡ ಇಲ್ಲ ಸರ್. ಅವ್ರಿಗೆ ಕಾನೂನು ಭಯ ಇಲ್ಲ, ಪೊಲೀಸರದ ಭಯ ಇಲ್ಲ ಅವ್ರಿಗೆ. ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ರ ಅವ್ರು. ಕೀಳ್ ಜಾತಿಯವ್ರೆ, ಆ ಜಾತಿಗೆ ನಮ್ಮಂತನ ಹೆಣ್ಣು ಹೋಗೈತಿ, ನಮ್ದು ಮರಾದಿ ಇಲ್ಲ, ನಮ್ದು ಮಾನ ಹೋಗೈತಿ ಅಂತ ಅನ್ನೋ ಕೆಟ್ಟ ಒಂದು ವಿಷಕಾರಿ ಮನೋಭಾವನೆಯಲ್ಲಿ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಕೃತ್ಯ ಮಾಡ್ಯಾರ ನೋಡಿ ಸರ್. ಇಷ್ಟು ಅಲ್ಲಿಂದ ಇಲ್ಲಿವರೆಗೂ ನಡೆದಂತ ವಾಸ್ತವಾಂಶ ಸತ್ಯ. ಮತ್ತ ಆ ಹುಡುಗಿ ಡೆತ್ ಆದ ನಂತರ ನಾವು ಆ ಹುಡುಗಿ ಶವ ಸಂಸ್ಕಾರ ಮಾಡ್ಬೇಕಲ್ ಸರ್. ನಾವೆಲ್ಲಾ ಸಂಘಟನೆದವ್ರು ಚಲೋ ಮಾಡಿದೀವ್ರಿ, ಏನ್ ಮಾಡೋದು, ಹೆಂಗ್ ಮಾಡೋದು, ಕಟ್ಟಿಗೆ ಯಾರ್ ತರೋದು, ಜಾಗ ಇಲ್ಲ, ಏನ್ ಮಾಡೋದು ಅಂತಂದ. ಅವಾಗ ನಾವು ಚನ್ನಣ್ಣವ್ರ ಸರ್ಗೆ ಹೇಳಿದ್ವಿ, ಅವ್ರು ನಮಗ್ ಜಾಗ ವ್ಯವಸ್ಥೆ ಮಾಡಿದ್ರು. ಅಲ್ಲಿ JCB ತಂದು ಸ್ವಚ್ಛತೆ ಮಾಡಿಸಿದ್ರು, ಅವರೇ ಕಟ್ಟಿಗೆ ತರಿಸಿದ್ರು, ಎಲ್ಲಾ ಪೂಜಾ ಸಾಮಾನ ಮಾಡಿದ್ರು. ಅವಾಗ ನಾವೆಲ್ಲರೂ ಅವ್ರ ರಿಲೇಟಿವ್ಸ್, ಸಂಘಟನಾಕಾರರು ಮತ್ತೆ ನಾವೆಲ್ಲರೂ ಸೇರಿ ಶವ ಸಂಸ್ಕಾರ ಮಾಡಿದ್ವಿ. ಅದ್ರ ಸಂಪೂರ್ಣ ನಮ್ ಜೊತೆ ಒಬ್ಬ ಕುಟುಂಬಸ್ಥರ ತರ ಆಗಿ ಇದ್ದೋ ವ್ಯವಸ್ಥೆ ಮಾಡಿಕೊಟ್ಟವ್ರೆಲ್ಲ ಪೊಲೀಸ್ ಇಲಾಖೆ ಸರ್. ಇಟ್ಸ್ ರಿಯಲಿ ಅಪ್ರಿಶಿಯೇಟ್ ಸರ್, ಪೊಲೀಸ್ ನಮಗ ಸಹಕಾರಿ ಮಾಡಿದ್ದೆ. ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ, ಕರ್ತವ್ಯ ಅಷ್ಟೇ ಅಲ್ಲದೆ ಮಾನವೀಯ ದೃಷ್ಟಿಯಿಂದಾನು ಕೆಲಸ ಮಾಡಿದ್ದಾರೆ. 100% ಸರ್, ರಿಯಲಿ ಸರ್, ರಿಯಲಿ. ನಾವ್ ಅಷ್ಟು ಸುಲಭವಾದ ಮನುಷ್ಯ ಅಲ್ರಿ ಸರ್. ನಾ ಸುಳ್ಳು ಹೊಗಳಿಕೆ ಪಗಳಿಕೆ ಮಾಡೋದು ನಂಗೆ ಇಷ್ಟನೇ ಇಲ್ರಿ ಅವ್ರಿ. ಸಂದರ್ಭದಲ್ಲಿ ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ, ಏನು ಇಲ್ಲ. ಆದ್ರ ಈ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳು ದೊಡ್ಡ ನಿರ್ಲಕ್ಷ್ಯ ಮಾಡ್ಯಾರ. ಅವ್ರಿಗೆ ನಾವು ನಿನ್ನೆ ಗೆರವ್ ಹಾಕಿದ್ರು, ಇಲ್ಲಿ ಗೆರವ್ ಹಾಕಿ ಗಮನಿಸಿದ್ವಿ.